ಬಿಜೆಪಿಗೆ ಸೇರಲು ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಬಿಜೆಪಿಗೆ ಸೇರುವುದಕ್ಕೆ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇರುವಂತದ್ದು. ರಾಜಕೀಯ ಜೀವನದ ಕೊನೆಯಲ್ಲಿ ನಾನು ಇದ್ದೇನೆ, ಸ್ವಾಭಿಮಾನ ಆತ್ಮಗೌರವಕ್ಕೆ ಧಕ್ಕೆ ಬಾರದಂತೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಕೇಳಿಕೊಂಡಿದ್ದೇನೆ ಅಂತ ಹೇಳಿ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆಯನ್ನ ನೀಡಿರುವಂತದ್ದು. ಬಿಜೆಪಿಗೆ ಸೇರುವುದಕ್ಕೆ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಯಡಿಯೂರಪ್ಪ ಶ್ರೀನಿವಾಸ್ ಪ್ರಸಾದ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಈ ನಿರ್ಧಾರವನ್ನ ಅವರು ಕೈಗೊಂಡಿರುವಂತದ್ದು. ಬಿಜೆಪಿಗೆ ಸೇರೋದಕ್ಕೆ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ರಾಜಕೀಯದ ಕೊನೆಯಲ್ಲಿ ನಾನಿದ್ದೇನೆ, ಇಂತಹ ಒಂದು ನಿಟ್ಟಿನಲ್ಲಿ ನಾನು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತೆ ನಡ್ಕೊಳ್ಳಲಾರೆ. ಜೊತೆಗೆ ಈ ಹಿಂದೆ ಏನು ಕಾಂಗ್ರೆಸ್ನಲ್ಲಿ ನನಗೆ ಒಂದು ಅವಮಾನ ಆಗಿತ್ತು, ಅಂದ್ರೆ ಸಚಿವ ಸ್ಥಾನವನ್ನ ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯನವರು, ಹಿರಿಯ ರಾಜಕಾರಣಿಯಾಗಿದ್ರು ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ನನ್ನನ್ನ ಮನ್ನಣೆಗೆ ತೆಗೆದುಕೊಂಡಿರಲಿಲ್ಲ ಅಂತ ಹೇಳಿ ಅವರು ಸಾಕಷ್ಟು ನೊಂದಿದ್ರು ಕೂಡ ಹೌದು. ಇನ್ನು ಯಡಿಯೂರಪ್ಪ ಮತ್ತು ಶ್ರೀನಿವಾಸ್ ಪ್ರಸಾದ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಗೆ ಸೇರೋದಕ್ಕೆ ನಾನು ತೀರ್ಮಾನವನ್ನ ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಹೇಳಿಕೆಯನ್ನ ನೀಡಿದ್ದಾರೆ. ಸ್ವಾಭಿಮಾನ ಆತ್ಮಗೌರವಕ್ಕೆ ಧಕ್ಕೆ ಬಾರದಂತೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನ ಕೂಡ ಮಾಡಿಕೊಂಡಿದ್ದೇನೆ ಅಂತ ಹೇಳಿ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿದ್ದಾರೆ. ಬಿಜೆಪಿಗೆ ಸೇರುವುದಕ್ಕೆ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಕೊನೆಗೂ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿರುವಂತದ್ದು. ಈ ಹಿಂದೆ ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಿ ಹೇಳಲಾಗಿತ್ತು. ಯಾವಾಗ ಸರಿಯಾದ ಒಂದು ಸ್ಥಾನಮಾನ ಸಿಗಲಿಲ್ವೋ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಕಾಂಗ್ರೆಸ್ನಲ್ಲಿ, ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಅವರನ್ನ ಅಲ್ಲಗಳೆದ್ರು, ಅವರಿಗೆ ಸಚಿವ ಸ್ಥಾನವನ್ನ ನೀಡಲಿಲ್ವೋ, ಯಾಕೆಂತಂದ್ರೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಶ್ರೀನಿವಾಸ್ ಪ್ರಸಾದ್ ಅವರು. ಯಾವತ್ತೂ ಕೂಡ ಸಿದ್ದರಾಮಯ್ಯ ನನ್ನನ್ನ ಹೇಳ್ದೆ ಕೇಳ್ದೆ ನಿರ್ಧಾರವನ್ನ ತೆಗೆದುಕೊಳ್ಳಲ್ಲ ಅಂತ ಹೇಳಿ. ಆದ್ರೆ ಆ ಒಂದು ನಂಬಿಕೆಗೆ ಧಕ್ಕೆ ಬರುವಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ನಡ್ಕೊಂಡಿದ್ರು. ಯಾವುದೇ ಒಂದು ಮುನ್ಸೂಚನೆಯನ್ನ ನೀಡಿರಲಿಲ್ಲ. ಸಚಿವ ಸ್ಥಾನದಿಂದ ವಂಚಿತರನ್ನಾಗಿ ಇಟ್ಬಿಟ್ರು ಶ್ರೀನಿವಾಸ್ ಪ್ರಸಾದ್ ಅವರನ್ನ. ಈಗ ಅದಾದ ನಂತರ ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತ ನಿರ್ಧಾರವನ್ನ ಎಲ್ಲೂ ಕೂಡ ಪ್ರಕಟ ಮಾಡಿರಲಿಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು. ಆದ್ರೆ ಇವತ್ತು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿರುವಂತದ್ದು ಬಿಎಸ್ವೈ ರಾಜ್ಯಾಧ್ಯಕ್ಷರಾದಂತಹ ಬಿಎಸ್ವೈ ಹಾಗೆ ಶ್ರೀನಿವಾಸ್ ಪ್ರಸಾದ್ ಅವರು ಇಬ್ಬರು ಕೂಡ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸೋದ್ರ ಮೂಲಕ ಬಿಜೆಪಿಗೆ ಸೇರೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದೇನೆ ಅಂತ ಹೇಳಿ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ. ಇನ್ನು ರಾಜಕೀಯ ಜೀವನದ ಕೊನೆಯಲ್ಲಿ ನಾನಿದ್ದೇನೆ, ಹಾಗೆ ನನ್ನ ಸ್ವಾಭಿಮಾನ ಮತ್ತು ಆತ್ಮಗೌರವಕ್ಕೆ ಧಕ್ಕೆ ಬಾರದಂತೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಕೂಡ ಹೇಳಿದ್ದೇನೆ ಅಂತ ಹೇಳಿ ಹೇಳಿದ್ದಾರೆ. ಕೊನೆಗೂ ಕೂಡ ಸಚಿವ ಸ್ಥಾನದಿಂದ ಕೈ ಬಿಟ್ಟಿದ್ದರು ಸಿಎಂ ಸಿದ್ದರಾಮಯ್ಯನವರು. ಅದಾದ ನಂತರ ಏನು ಬಿಜೆಪಿಗೆ ಸೇರ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಸಾಕಷ್ಟು ಅನುಮಾನಗಳು ಕೂಡ ಮೂಡಿತ್ತು, ಪ್ರಶ್ನೆಗಳು ಕೂಡ ಎದ್ದಿದ್ವು. ಆ ಒಂದು ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಅಂತ ಹೇಳಿ ಹೇಳ್ಬೋದು. ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿ ಸೇರುವುದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕೊನೆಗೂ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಕಮಲಪಾಳ್ಯವನ್ನ ಸೇರಿದ್ದಾರೆ ಅಂತ ಹೇಳಿ ಹೇಳ್ಬೋದು. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಈ ಹಿಂದೆ ಕೂಡ ಸಾಕಷ್ಟು ಸುದ್ದಿ ಹಬ್ಬಿತ್ತು ಬಿಜೆಪಿಗೆ ಸೇರ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಯಡಿಯೂರಪ್ಪನವರಾಗಿರಬಹುದು, ಹಾಗೆ ಶ್ರೀನಿವಾಸ್ ಪ್ರಸಾದ್ ಅವರಾಗಿರ್ಬಹುದು, ಎಲ್ಲೂ ಕೂಡ ಹಿಂಟನ್ನ ಬಿಟ್ಕೊಳ್ಳಿಲ್ಲ. ಜೊತೆಗೆ ಈ ಹಿಂದೆ ಭವಿಷ್ಯವನ್ನ ಕೂಡ ನೋಡ್ತಿರ್ತಾರೆ ಯಡಿಯೂರಪ್ಪನವರು. ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಬಹುತೇಕ ಬರ್ತಾರೆ, ಬಿಜೆಪಿ ಕಮಲಪಾಳ್ಯವನ್ನ ಸೇರ್ತಾರೆ ಅಂತ ಹೇಳಿ
ಇತ್ತೀಚೆಗಷ್ಟೇ ಭವಿಷ್ಯವನ್ನ ನೋಡ್ತಿದ್ರು. ಆ ಭವಿಷ್ಯದಲ್ಲಿ ಇವಾಗ ಒಂದು ಭವಿಷ್ಯ ನಿಜ ಆಗಿದೆ ಅಂತ ಹೇಳ್ಬೋದು. ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಕಮಲಪಾಳ್ಯವನ್ನ ಸೇರಿದ್ದಾರೆ. ಬಿಜೆಪಿ ಸೇರೋದಕ್ಕೆ ಅವರು ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಇನ್ನು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸೋದ್ರ ಮೂಲಕ ಶ್ರೀನಿವಾಸ್ ಪ್ರಸಾದ್ ಹಾಗೆ ಯಡಿಯೂರಪ್ಪನವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೂಡ ಹೊರಹಾಕಿದ್ದಾರೆ. ಇನ್ನು ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿರುವಂತದ್ದು, ನಾನು ನನ್ನ ರಾಜಕೀಯ ಜೀವನದ ಕೊನೆಯ ಹಂತದಲ್ಲಿದ್ದೇನೆ. ಈ ಸಂದರ್ಭದಲ್ಲಿ ನನ್ನ ಸ್ವಾಭಿಮಾನ ಜೊತೆಗೆ ಆತ್ಮಗೌರವಕ್ಕೆ ಧಕ್ಕೆ ಬಾರದಂತೆ ನೋಡ್ಕೊಳ್ಳಿ ಅಂತ ಹೇಳಿ ಕೂಡ ಹೇಳಿದ್ದೇನೆ ಅಂತ ಹೇಳಿ. ಯಾಕೆಂತಂದ್ರೆ ಈಗಾಗಲೇ ಅವರ ಸ್ವಾಭಿಮಾನ ಮತ್ತು ಆತ್ಮಗೌರವಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸಾಕಷ್ಟು ನಂಬಿಕೆಯನ್ನ ಇಟ್ಕೊಂಡಿದ್ದಂತಹ ಸಿದ್ದರಾಮಯ್ಯನವರು ಈಗಾಗಲೇ ಧಕ್ಕೆಯನ್ನ ತಂದಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂತಹ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಸಚಿವ ಸ್ಥಾನವನ್ನ ನೀಡಲಿಲ್ಲ, ಸೂಕ್ತ ಸ್ಥಾನಮಾನಗಳನ್ನು ಕೂಡ ನೀಡಲಿಲ್ಲ. ಅವರಿಗೆ ಕೇವಲ ಒಂದೇ ಒಂದು ಸುಳಿವಿಲ್ಲದೆ ಅವರನ್ನ ಸಚಿವ ಸ್ಥಾನದಿಂದ ವಂಚಿತರನ್ನಾಗಿ ಮಾಡ್ತಾರೆ. ಅದಾದ ನಂತರ ಸಾಕಷ್ಟು ಬೇಸರ ಕೂಡಗೊಂಡಿದ್ರು. ನಾನು ರಾಜಕೀಯ ನಿವೃತ್ತಿ ತಗೊಳ್ತೇನೆ ಅನ್ನುವಷ್ಟರ ಮಟ್ಟಿಗೆ ಅವರು ಬೇಸರಗೊಂಡಿದ್ರು ಅಂತೇಳಿ ಹೇಳ್ಬೋದು. ಈಗ ಬಿಜೆಪಿ ನಾಯಕರು ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೊನೆಗೂ ಕೂಡ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿ ಸೇರೋದಿಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಕೊನೆಗೂ ಬಿಜೆಪಿ ಸೇರೋದಕ್ಕೆ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ನಿರ್ಧಾರವನ್ನ ಪ್ರಕಟ ಮಾಡಿರುವಂತದ್ದು. ಇವತ್ತು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸೋದ್ರ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹಾಗೆ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿ ಸೇರ್ತಾರೆ ಶ್ರೀನಿವಾಸ್ ಪ್ರಸಾದ್ ಅವರು ಅನ್ನೋದ್ರ ಬಗ್ಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಬಿಟ್ಟಿರುವಂತದ್ದು. ಬಿಜೆಪಿಗೆ ಸೇರೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಕೆಲವೊಂದು ಮಾತುಗಳನ್ನ ಹೇಳಿದ್ದಾರೆ. ನಾನು ರಾಜಕೀಯ ಜೀವನದ ಕೊನೆಯಲ್ಲಿದ್ದೇನೆ. ನನ್ನ ಸ್ವಾಭಿಮಾನ, ನನ್ನ ಆತ್ಮಗೌರವಕ್ಕೆ ಧಕ್ಕೆ ಬರದೇ ಇರೋದಂತೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನ ಕೂಡ ಮಾಡಿದ್ದೇನೆ ಅಂತ ಹೇಳಿ ಹೇಳಿರುವಂತದ್ದು ಅವರು. ಇನ್ನು ಯಾಕೆ ಈ ರೀತಿಯಾದಂತಹ ಒಂದು ಮಾತನ್ನ ಹೇಳಿದ್ದಾರೆ ಅಂತ ಹೇಳಿ ನಾವು ಸ್ವಲ್ಪ ಹಿಂದೆ ಹೋಗೋದಾದ್ರೆ, ಸ್ವಾಭಿಮಾನ ಮತ್ತು ಆತ್ಮಗೌರವಕ್ಕೆ ಈಗಾಗಲೇ ಸಾಕಷ್ಟು ನಂಬಿಕೆಯನ್ನ ಇಟ್ಟಿದ್ದಂತಹ ಸಿದ್ದರಾಮಯ್ಯನವರ ಮೇಲೆ ನಂಬಿಕೆಯನ್ನ ಇಟ್ಟಿರ್ತಾರೆ. ಆದ್ರೆ ಆ ಒಂದು ನಂಬಿಕೆ ಹುಸಿಯಾಗಿರುತ್ತೆ. ಸಚಿವ ಸ್ಥಾನದಿಂದ ವಂಚಿತರಾಗ್ತಾರೆ. ಯಾವಾಗ ಸಿದ್ದರಾಮಯ್ಯನವರು ಹೇಳ್ದೆ ಕೇಳ್ದೆ ಅವರ ಒಂದು ಅಭಿಪ್ರಾಯವನ್ನು ಕೂಡ ತಗೊಳ್ದೆ ಯಾವಾಗ ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾರೋ ಆವಾಗ ಸಾಕಷ್ಟು ಮನನೊಂದಿರ್ತಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ಅದಾದ ನಂತರ ಬಿಜೆಪಿ ಇದರಲ್ಲೂ ಕೂಡ ಸಾಕಷ್ಟು ಪಕ್ಷದಲ್ಲೂ ಕೂಡ ಸಾಕಷ್ಟು ಒಂದು ಅವರ ಒಂದು ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತೆ ಅಂತ ಹೇಳಿ ಹೇಳ್ಬೋದು ಶ್ರೀನಿವಾಸ್ ಪ್ರಸಾದ್ ಅವರನ್ನ ತಮ್ಮತ್ತ ಸೆಳೆಯೋದಕ್ಕೆ. ಸೊ ಅದೇ ರೀತಿಯಾಗಿ ಈ ಹಿಂದೆ ಬಿಎಸ್ ಯಡಿಯೂರಪ್ಪನವರು ನುಡಿದಿದ್ದಂತಹ 3 ಭವಿಷ್ಯದಲ್ಲಿ ಈಗ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿ ಸೇರ್ತಾರೆ ಅಂತ ಹೇಳಿ ಅಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳಿದ್ರು. ಅವರು ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ಆ ಒಂದು ಭವಿಷ್ಯ ಈಗ ನಿಜ ಆಗಿದೆ ಅಂತ ಹೇಳಿ ಹೇಳ್ಬೋದು. ಕಮಲಪಾಳ್ಯ ಸೇರೋದಕ್ಕೆ ಏನು ಒಂದು ಇನ್ವಿಟೇಷನ್ ಅನ್ನ ಕೊಟ್ಟಿದ್ರು, ಆ ಇನ್ವಿಟೇಷನ್ ಅನ್ನ ಈಗ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಅಕ್ಸೆಪ್ಟ್ ಮಾಡಿದ್ದಾರೆ, ಬಿಜೆಪಿಗೆ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಾಕಷ್ಟು ವಿಷಯಗಳನ್ನ ಕೂಡ ಹೇಳಿರುವಂತದ್ದು. ನನ್ನ ಆತ್ಮಗೌರವ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರದೇ ಇರೋ ರೀತಿ ನೀವು ನೋಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನ ಮಾಡಿದ್ದೇನೆ ಅಂತ ಹೇಳಿ ಹೇಳಿದ್ದಾರೆ. ಹಾಗೆ ನಾನು ರಾಜಕೀಯ ಜೀವನದ ಕೊನೆಯಲ್ಲಿದ್ದೇನೆ ಅಂತ ಹೇಳಿ ಕೂಡ ಅವರು ಹೇಳಿರುವಂತದ್ದು. ಅವರ ಕೊನೆಯ ಒಂದು ರಾಜಕೀಯ ಈ ಒಂದು ವೃತ್ತಿಯನ್ನ ಅವರು ಬಿಜೆಪಿಯಲ್ಲಿ ಕಳೆಯೋದಕ್ಕೆ ಇಷ್ಟಪಟ್ಟಿದ್ದಾರೆ. ಗ್ರೀನ್ ಸಿಗ್ನಲ್ ಸಿಕ್ಕಿದೆ, ನೀವು ನೋಡ್ತಾ ಇರಬಹುದು. ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಯಡಿಯೂರಪ್ಪನವರು ಹಾಗೆ ಮಾಜಿ ಸಚಿವರಾದಂತಹ ಶ್ರೀನಿವಾಸ್ ಪ್ರಸಾದ್ ಅವರು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಯಾವ ರೀತಿ ಬಿಜೆಪಿಗೆ ಸೇರಿದ್ದಾರೆ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು, ಅದನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಕಮಲಪಾಳ್ಯಕ್ಕೆ ಸೇರ್ಪಡೆಯಾಗಿದ್ದಾರೆ.
ಯುವ ಪೊಲೀಸ್ ಮಾಹಿತಿದಾರ ಮೊಬೈಲ್ ಮಾಹಿತಿದಾರ ಮೊಬೈಲ್ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಗೆ ಸೇರಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗಳಿದ್ದಿದ್ವು. ಯಾವ ಒಂದು ಪಕ್ಷಕ್ಕೆ ಸೇರ್ತಾರೆ ಶ್ರೀನಿವಾಸ್ ಪ್ರಸಾದ್ ಅವರು ಅಂತ ಹೇಳಿ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಯಾವಾಗ ನೀಡಿದ್ರೋ ಕುತೂಹಲ ಗರಿಗೆದರಿತು ಅಂತ ಹೇಳಿ ಹೇಳ್ಬೋದು. ಅವಾಗಲೇ ನಾನು ತೀರ್ಮಾನವನ್ನ ಕೈಗೊಂಡಿದ್ದೆ. ನನ್ನ ರಾಜಕೀಯ ಜೀವನದ ಕೊನೆ ದಿನಗಳಲ್ಲಿ ನಾನಿದ್ದೇನೆ. ನನ್ನ ರಾಜಕೀಯ ಜೀವನದ ಕೊನೆ ದಿನಗಳನ್ನ ನಾನು ಭಾರತೀಯ ಜನತಾ ಪಕ್ಷ ಏನಿದೆ ಅಲ್ಲಿ ಕಳೆಯೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿ ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿ ಏನು ಮಾತನಾಡಿದ್ರು ಆ ಒಂದು ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿರುವಂತದ್ದು. ಜೊತೆಗೆ ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ. ನನ್ನ ಸ್ವಾಭಿಮಾನ ಜೊತೆಗೆ ಆತ್ಮಗೌರವಕ್ಕೆ ಧಕ್ಕೆ ಬರದಂತೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಬಿಎಸ್ವೈಗೆ ನಾನು ಮನವಿಯನ್ನ ಮಾಡಿದ್ದೇನೆ. ಜೊತೆಗೆ ನನಗೆ ಆ ನಂಬಿಕೆ ಕೂಡ ಇದೆ. ಯಾವ ರೀತಿ ಸಿದ್ದರಾಮಯ್ಯನವರು ಮೋಸ ಮಾಡಿದ್ರು ನನಗೆ ಆ ರೀತಿ ಮೋಸವನ್ನ ಯಡಿಯೂರಪ್ಪನವರು ಮಾಡೋದಿಲ್ಲ ಅಂತೇಳಿ ನನಗೆ ನಂಬಿಕೆ ಕೂಡ ಇದೆ ಅಂತ ಹೇಳಿ ಹೇಳಿದ್ದಾರೆ. ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೂ ರಾಜೀನಾಮೆಯನ್ನ ಶ್ರೀನಿವಾಸ್ ಪ್ರಸಾದ್ ಅವರು ನೀಡಿರುವಂತದ್ದು. ನಂಜನಗೂಡಿಗೆ ಉಪಚುನಾವಣೆ ಕಾರಣವನ್ನ ಜನರಿಗೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಅವರಲ್ಲಿ ಕ್ಷಮೆ ಯಾಚಿಸ್ತೇನೆ ಅಂತ ಹೇಳಿ ಕೂಡ ಹೇಳಿದ್ದಾರೆ. ನನ್ನ ರಾಜಕೀಯ ಜೀವನದ ಕೊನೆಯ ದಿನಗಳಲ್ಲಿ ನಾನು ತೀರ್ಮಾನವನ್ನ ಕೈಗೊಂಡಿದ್ದೇನೆ. ಈ ಒಂದು ಕೊನೆಯ ದಿನಗಳನ್ನ ನಾನು ಬಿಜೆಪಿಯಲ್ಲಿ ಕಳೆಯೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿರುವಂತದ್ದು ಸಾಕಷ್ಟು ಕುತೂಹಲ ಉಂಟು ಮಾಡಿತ್ತು. ಯಾವ ಒಂದು ಪಕ್ಷದ ಸೇರ್ಪಡೆ ಆಗ್ತಾರೆ ಪಕ್ಷಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರು ಅಂತ ಹೇಳಿ ಅದಕ್ಕೆ ಈಗ ಉತ್ತರ ಸಿಕ್ಕಿರುವಂತದ್ದು. ಆ ಒಂದು ಅನುಮಾನಗಳಿಗೆ ಈಗ ಒಂದು ಬ್ರೇಕ್ ಬಿದ್ದಿದೆ ಅಂತ ಹೇಳಿ ಹೇಳ್ಬೋದು. ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಕಮಲ ಪಾಳೆಯಕ್ಕೆ ಸೇರ್ಪಡೆಯಾಗಿದ್ದಾರೆ. ಜೊತೆಗೆ ಸಾಕಷ್ಟು ಖುಷಿ ಕೂಡ ಅವರಲ್ಲಿ ಮನೆ ಮಾಡಿರುವಂತದ್ದು. ಯಾಕೆಂತಂದ್ರೆ ಈ ಹಿಂದೆ ನಾನು ಏನೆಲ್ಲ ಒಂದು ತೊಂದರೆಗಳನ್ನ ಅನುಭವಿಸಬೇಕಾಯಿತು, ಅಂದ್ರೆ ಯಾವ ರೀತಿಯಾದಂತಹ ಒಂದು ಅವಮಾನವನ್ನ ಅನುಭವಿಸಬೇಕಾಯಿತು, ಸಿಎಂ ಸಿದ್ದರಾಮಯ್ಯನವರು ನನಗೆ ಯಾವ ರೀತಿ ಮೋಸ ಮಾಡಿದ್ರು ಅನ್ನುವಂತಹ ಒಂದು ಮಾತನ್ನ ಕೂಡ ಹೇಳಿದ್ರು. ಆ ಸಂದರ್ಭದಲ್ಲಿ ಸಾಕಷ್ಟು ಬೇಸರವನ್ನ ಕೂಡ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ವ್ಯಕ್ತಪಡಿಸಿರ್ತಾರೆ. ಆದ್ರೆ ಈಗ ಬೇಸರ ದೂರವಾಗಿದೆ. ಕಮಲ ಪಾಳೆಯಕ್ಕೆ ಸೇರ್ಪಡೆಯಾಗಿದ್ದಾರೆ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಹಾಗೆ ಶ್ರೀನಿವಾಸ್ ಪ್ರಸಾದ್ ಅವರು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ಈ ಒಂದು ವಿಷಯವನ್ನು ಅಧಿಕೃತವಾಗಿ ಪ್ರಕಟಣೆ ಕೂಡ ಮಾಡಿರುವಂತದ್ದು. ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಜನತೆಗೆ ಯಾಕೆ ಉಪಚುನಾವಣೆ ಬಂತು ಅಂತಕ್ಕಂಥ ರೀತಿಯಲ್ಲಿ ಅವರಿಗೆ ನಾನು ತಿಳಿಸಬೇಕಾದದ್ದು ನನ್ನ ಕರ್ತವ್ಯ ಅಂತ ಹೇಳಿ ಅವರು ತಿಳಿಸಿದರು. ಕ್ಷಮೆಯನ್ನು ಕೂಡ ಕೇಳಿದೆ. ಇಂಥ ಕಾರಣಗಳಿಂದ ನಾನು ಅನಿವಾರ್ಯವಾಗಿ ಮಾನಸಿಕವಾಗಿ ನೊಂದು ನಾನು ಈ ಚುನಾವಣೆ ಬರಲಿಕ್ಕೆ ಕಾರಣ ಆಗಿದೆ ಅಂತಕ್ಕಂಥ ರೀತಿ ಅವರೆಲ್ಲರಿಗೂ ಮನದಟ್ಟಾಗಿದೆ. ಅದೇ ರೀತಿ ಕಳೆದ 45 ವರ್ಷಗಳಿಂದ ನಾನು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ನನಗಿಂತ ಹಿರಿಯರಾಗಿರ್ತಕ್ಕಂಥವ್ರು, ಕಿರಿಯರು, ಸಮಾನ ವಯಸ್ಕರು ಎಲ್ಲರ ಜೊತೆಲೂ ಕೂಡ ಸಮಾಲೋಚನೆಯನ್ನು ಮಾಡಿದ್ದೇನೆ. ಮತ್ತು ಅವರೆಲ್ಲರೂ ಕೂಡ ಸೇರಿಸಿ ಒಂದು ಕಡೆ ಮಾತನಾಡಬೇಕು ಅಂತ ಹೇಳಿ ನನ್ನ ಸ್ವಾಭಿಮಾನದ ಚಿಂತನೆ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಕೂಡ ನಡೆಸಿ ಅವರ ಜೊತೆಯಲ್ಲಿ ನನ್ನ ಮನಸ್ಸಲ್ಲಿರ್ತಕ್ಕಂಥ ಅಳಲನ್ನು ತೋಡ್ಕೊಂಡು ನಾನು ಕೊನೆಗೆ ಒಂದು ತೀರ್ಮಾನಕ್ಕೆ ಅವರೆಲ್ಲರೂ ಕೂಡ ಬರಬೇಕು ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ರು ಕೂಡ. ಆ ಸಲಹೆ ಮೇರೆಗೆ ಇವತ್ತು ನಾನು ಅಂತಿಮವಾಗಿ ನಾನು ಯೋಚನೆಯನ್ನು ಮಾಡಿ ಅವರ ಸಲಹೆಯಂತೆ ಇವತ್ತು ನಾನು ಭಾರತೀಯ ಜನತಾ ಪಕ್ಷವನ್ನು ನಾನು ಸೇರ್ತಾ ಇದ್ದೇನೆ.